ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಬೋಟಿಕ್ನ ಒಂದು ಸೀಕ್ರೆಟ್ ಟಿಪ್ಸ್ನ ತಿಳ್ಕೊಳ್ಳೋಣ. ಇದು ಬಂದುಬಿಟ್ಟು ಫ್ಯಾಬ್ರಿಕ್ ಫ್ಯೂಸ್. ನೋಡ್ತಾ ಇದ್ದೀರಲ್ಲ, ಒಂದು ಕಡೆ ನಾವು ಗಮ್ ಇರುತ್ತೆ, ಇನ್ನೊಂದು ಕಡೆ ಚಿಕ್ಕ ಚಿಕ್ಕ ಡಾಟ್ಸ್ ಥರ ಐರನ್ ಮಾಡಿದಾಗ ಬಟ್ಟೆಗೆ ಅಂಟ್ಕೊಳುತ್ತೆ. ಇದು ಒನ್ ಸೈಡು ಫ್ಯೂಸು. ಇದನ್ನು ಯೂಸ್ ಮಾಡಿಬಿಟ್ಟು ನಾನು ಯಾವ ರೀತಿ ನೀಟಾಗಿ 5 ವರ್ಷದ ಮಗುವಿಗೆ ಫ್ರಾಕ್ನ ಮೇಲ್ಭಾಗವನ್ನು ಸ್ಟಿಚ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಈ ರೀತಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದು ತುಂಬ ಈಸಿ ಆಗಿರೋ ಮೆಥಡು. ಯಾರು ಬೇಕಾದರೂ ಬಿಗ್ನರ್ಸ್ ಆಗಲಿ ಯಾರು ಬೇಕಾದರೂ ಕಟ್ ಮಾಡಿ ಅವ್ರ ಪಾಪುಗೆ ಡ್ರೆಸ್ನ ಸ್ಟಿಚ್ ಮಾಡ್ಬೋದು. ನಾನು ತೋರಿಸ್ತಾ ಇರೋ ರೀತಿ ಕಟ್ ಮಾಡಿ. ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಕೆಲವು ಸಿಂಪಲ್ ಟಿಪ್ಸ್ನ ಯೂಸ್ ಮಾಡೋದ್ರಿಂದ ನಾವು ಕೂಡ ತುಂಬ ನೀಟಾಗಿ ಫಿನಿಶಿಂಗ್ ಕೊಡ್ಬೋದು. ಈಗ ನಾವು ನೆಕ್ನ ಕಟ್ ಮಾಡ್ಕೊಳ್ಳೋಣ. ಫ್ರಂಟು ಮತ್ತು ಬ್ಯಾಕ್ ಒಂದೇ ಸಾರಿ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಕಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಫ್ರಂಟ್ನ ಕಟ್ ಮಾಡಬೇಕು. 1.5 ಇಂಚು ಬ್ಯಾಕ್ ನೆಕ್ ವಿಡ್ತು ಮತ್ತು ಲೆಂತನ್ನು ಇಡ್ತಾ ಇದ್ದೀನಿ. ಓಕೆ, ಈ ರೀತಿ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಇದನ್ನು ಕಟ್ ಮಾಡಿದ್ಮೇಲೆ ಬ್ಯಾಕ್ ಪಾರ್ಟ್ನ ಸಪ್ರೇಟ್ ಮಾಡೋಣ. ಈಗ ಫ್ರಂಟು ಮತ್ತು ಬ್ಯಾಕು ಎರಡೂ ಕಟ್ ಮಾಡ್ಕೊಂಡ್ವಿ. ಈ ರೀತಿಯಾಗಿ ಬಂದಿದೆ. ಇದನ್ನು ನಾವೀಗ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ಳೋಣ. ಇದು ನಮ್ಮ ಮೇನ್ ಫ್ಯಾಬ್ರಿಕ್ಕು. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಒಂದು ಸ್ವಲ್ಪ ಎಡ್ಜನ್ನ ಬಿಟ್ಬಿಟ್ಟು ರಫಾಗಿ ಕಟ್ ಮಾಡ್ಕೊಳ್ಳೋಣ. ಇದು ಕಟ್ಟಾದಮೇಲೆ ನಾನು ನಿಮಗೆ ಡಿಫ್ರೆನ್ಸ್ನ ತೋರಿಸ್ತೀನಿ. ಹಾಗೆ ಸ್ಟಿಚ್ ಮಾಡೋದಕ್ಕೂ ಇಲ್ಲ ಫ್ಯೂಸಿಂಗನ್ನು ಯೂಸ್ ಮಾಡಿ ಸ್ಟಿಚ್ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ. ಇದನ್ನು ನೋಡಿರಿ, ಫ್ಯೂಸಿಂಗ್ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ನಾವು ಐರನ್ ಮಾಡ್ಕೊಳ್ಳೋಣ ನೀಟಾಗಿ. ನೀವು ಗಮನಿಸಬಹುದು ವ್ಯತ್ಯಾಸನ. ಈಗ ನಾನು ಐರನ್ ಮಾಡ್ತಾ ಇದ್ದೀನಿ. ಇದು ನೀರಲ್ಲಿ ಹಾಕಿದಾಗಲಿ ಯಾವಾಗಲೂ ಕಿತ್ಕೊಂಡು ಬರಲ್ಲ. ಕೆಲವು ಸಾರಿ ಪೇಪರ್ ಕ್ಯಾನ್ವಾಸು ಕಿತ್ಕೊಂಡು ಬಂದುಬಿಡುತ್ತೆ. ನಾವು ಸ್ಟಿಚ್ ಮಾಡಿದಾಗ ಹೇಗಿರುತ್ತೋ ಆಮೇಲೂ ಹಾಗೇ ಇರಬೇಕು ಅಂದರೆ ಈ ಫ್ಯೂಸಿಂಗ್ನ ಕಂಪಲ್ಸರಿ ಯೂಸ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ. ನಾನು ಫ್ರಂಟ್ ಪಾರ್ಟ್ನ ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ ಶೇಪು ಇದೆಲ್ಲನೂ ತುಂಬ ನೀಟಾಗಿ ಬರುತ್ತೆ ಮತ್ತು ಕೆಲಸನೂ ಸಹ ಬೇಗ ಆಗುತ್ತೆ. ಯಾವುದೇ ರೀತಿಯಾಗಿರೋ ರಿಂಕಲ್ಸು ಏನೂ ಬರಲ್ಲ. ಪ್ಲೀಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ನೋಡ್ತಾ ಇದ್ದೀರಲ್ಲ, ಇದನ್ನು ತಿರುಗಿಸಿ ಮೇಲೆ ಒಂದು ಹೊಲಿಗೆ ಹಾಕ್ಕೊಳ್ಳೋಣ. ಹಾಗೆಯೇ ಸ್ಟಿಚ್ ಮಾಡಿದ್ದಕ್ಕೂ ಫ್ಯೂಸಿಂಗ್ ಯೂಸ್ ಮಾಡಿ ಸ್ಟಿಚ್ ಮಾಡಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ತುಂಬ ನೀಟ್ ಫಿನಿಶಿಂಗನ್ನು ಕೊಡುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ.